ಅರಣ್ಯ ಹಕ್ಕು ಕಾನೂನು ಮತ್ತು ವ್ಯವಸ್ಥೆಗೆ ಪೂರಕವಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸದೇ ಇದ್ದರೆ ಹೋರಾಟ ಅನಿವಾರ್ಯ ಎಂದು ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಅರಣ್ಯ ಭೂಮಿಯ ವಾಸ್ತವ್ಯ ಮತ್ತು ಸಾಗುವಳಿಗೆ ಸಂಬಂಧಿಸಿ ಅರಣ್ಯ ಸಿಬ್ಬಂದಿಗಳು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಕಾನೂನು ಮತ್ತು ವ್ಯವಸ್ಥೆಗೆ ಪೂರಕವಾಗಿ ಅರಣ್ಯ ಸಿಬ್ಬಂದಿ ಕಾರ್ಯನಿರ್ವಹಿಸಿ ಇಲ್ಲದಿದ್ದರೆ ಸರ್ಕಾರದ ನೀತಿಗೆ ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸುವ ಇಲಾಖೆಯ ವಿರುದ್ಧ ಹೋರಾಟ ಅನಿವಾರ್ಯವೆಂದು ಅರಣ್ಯವಾಸಿಗಳು ಮನವಿ ನೀಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗವು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಅವರ ಅನುಪಸ್ಥಿತಿಯಲ್ಲಿ ಕಚೇರಿಗೆ ನೀಡಿದ ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಈ ಹಿಂದೆ ಅರಣ್ಯ ಅಧಿಕಾರಿಗಳೊಂದಿಗೆ ಜರುಗಿದ ಸಮಾಲೋಚನೆ ಸಭೆಯಲ್ಲಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಅರಣ್ಯ ಇಲಾಖೆ ತೆಗೆದುಕೊಂಡ ನಿರ್ಣಯ ಪಾಲನೆ ಮಾಡದೇ ಇರುವುದು ವಿಷಾದಕರ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಒಕ್ಕಲೆಬ್ಬಿಸುವ ನೆಪದಲ್ಲಿ ಅರಣ್ಯವಾಸಿಗಳಿಗೆ ಕಿರುಕುಳ ನೀಡುವುದು, ಅರಣ್ಯ ಹಕ್ಕು ಕಾಯ್ದೆ ಅರ್ಜಿಯಲ್ಲಿ ಪ್ರಸ್ತಾಪಿಸಿದ ಸಾಗುವಳಿ ಕ್ಷೇತ್ರ ಗಣನೆಗೆ ತೆಗೆದುಕೊಳ್ಳದೆ ಕಾನೂನು ಬಾಹಿರವಾಗಿ ಜಿಪಿಎಸ್ ಕ್ಷೇತ್ರದ ಹೊರತಾಗಿ ಹಾಗೂ ಸಾಗುವಳಿ ಕ್ಷೇತ್ರದಲ್ಲಿ ಸಾಗುವಳಿಗೆ ಆತಂಕ ಮಾಡುವುದು, ಅರ್ಜಿ ವಿಚಾರಣಾ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸುವುದು ಮುಂತಾದ ಸಮಸ್ಯೆಗಳನ್ನು ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಎದುರಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅರಣ್ಯವಾಸಿಗಳ ಹಿತ ಕಾಪಾಡುವ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರವು ನೀತಿ ನಿಯಮ ಜಾರಿ ಮಾಡಿದ್ದಾಗಲೂ ಜಿಲ್ಲೆಯ ಅರಣ್ಯ ಸಿಬ್ಬಂದಿಗಳು ಪಾಲನೆ ಮಾಡದೇ ಇರುವುದು ಖೇದಕರ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ನೀತಿಯ ವಿರುದ್ಧ ಕಾರ್ಯನಿರ್ವಹಿಸುವ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ಮುಖ್ಯಮಂತ್ರಿಗೆ ದೂರು ನೀಡಲಾಗುವುದು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಅವರು ಹೇಳಿದರು. ಕರ್ನಾಟಕದ 31 ಜಿಲ್ಲೆ 227 ತಾಲೂಕಲ್ಲೂ ಕೂಡ ಅರಣ್ಯವಾಸಿಗಳಿದ್ದಾರೆ. ಆದರೆ ಕಾರವಾರ ಜಿಲ್ಲೆಯ 11 ತಾಲೂಕುಗಳಲ್ಲಿ ಫಾರೆಸ್ಟ್ ಅಧಿಕಾರಿಗಳು ನಮ್ಮ ಅರಣ್ಯವಾಸಿಗಳನ್ನು ತುಂಬ ದೌರ್ಜನ್ಯವಾಗಿ ಕಾಣ್ತಾ ಇದ್ದಾರೆ. ಅದು ಪರ್ಟಿಕ್ಯುಲರ್ ಆಗಿ ಸಿರ್ಸಿ ಸಿದ್ದಾಪುರವನ್ನು ಟೋಟಲ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಸೊ ಮೊನ್ನೆ ನಮ್ದು ಆ್ಯಕ್ಚುಲಿ ಸಿದ್ದಾಪುರದ ಕ್ಯಾದಗಿಯಲ್ಲಿ ಒಂದು ಹೋರಾಟ ಮಾಡಿದ್ವಿ ನಾವು. ಆ್ಯಕ್ಚುಲಿ 120 ಮರಗಳ ಅಡಿಕೆ ಮರಗಳನ್ನು ದಾರುಣ್ಯವಾಗಿ ಕಡ್ದಾಕಿದ್ದಾರೆ. ಬಟ್ ಇವತ್ತು ಚಿಕ್ಕ ಮಗಳನ್ನ ಹೇಗೆ ಸಾಕಬೇಕಾಗತ್ತೆ ಅನ್ನೋದನ್ನು ಅದು ನಮಗೆ ರೈತರಿಗೆ ಗೊತ್ತಿರುತ್ತೆ. ಅವರು ಕೂಡ ರೈತರು ಮಕ್ಕಳಾಗಿರ್ತಾರೆ. ಫಾರೆಸ್ಟ್ ಆಗಿರ್ಬೋದು, ಗಾರ್ಡ್ರ್ ಆಗಿರ್ಬೋದು, ACF ಆಗಿರ್ಬೋದು, ಎಲ್ಲ ಇಲಾಖೆಯ ನೌಕರರು ಕೂಡ. ಬಟ್ ನಮ್ಮ ಅರಣ್ಯವಾಸಿಗಳನ್ನು ತೋಟವನ್ನು ಕಡ್ದಾಕಿದ್ದಾರೆ. ಹಾಗೆ ನಾವು CCF ಅವ್ರ ಹತ್ರ ನಾವು ಆಫೀಸಿಗೆ ಬಂದು ನವೆಂಬರ್ 11 ತಾರೀಕಿಗೆ ಬಂದು ಕೇಳಿದ್ವಿ, ಸರ್ ನಮ್ಮ ಅರಣ್ಯವಾಸಿಗಳಿಗೆ ನೋಟಿಸ್ ಮಾಡಿದಿರಲ್ವ, ಅದು ಯಾವ ಕಾರಣಕ್ಕೂ ಅದನ್ನು ಕಂಟಿನ್ಯೂ ಮಾಡಿಬಿಡಿ, ಅದನ್ನು ಡ್ರಾಪ್ ಮಾಡಿ, ಅದು ಕೋರ್ಟಲ್ಲಿ ಏನು ವಾದ ವಿವಾದ ನಡೆಯುತ್ತಲ್ಲ ಅದು ಅಲ್ಲಿ ತನಕ ಕಾಯಿರಿ ಅಂತ ಹೇಳಿದ್ವಿ. ಬಟ್ ಆದರೂ ಕೂಡ ನಿಮ್ಮ ಇಲಾಖೆಯ ನೌಕರರೇ ನಮ್ಮ CCF ಆಫೀಸರು ಮಾತನ್ನು ಕೇಳಿಲ್ಲ ಅಂದರೆ ಇದು ಯಾವ ನ್ಯಾಯ ಇರುತ್ತೆ? ನೋಟಿಸ್ ಕೊಟ್ಟಿದ್ದಾರೆ, ತುಂಬ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಅರಣ್ಯವಾಸಿಗಳನ್ನು ಬದುಕಿಸ್ಬೇಕಾಗತ್ತೆ. ಇವತ್ತು ನೋಡಿ ನಾವು ಕಾರವಾರ ಜಿಲ್ಲೆ 11 ತಾಲೂಕಲ್ಲೂ ಕೂಡ ಎಲ್ಲರದ್ದು ಏನು 5 ಎಕರೆ 10 ಎಕರೆ 50 ಎಕರೆ ಇಲ್ಲ 5 ಗುಂಟೆ 10 ಗುಂಟೆ ಎಲ್ಲ ಮನೆಗೆ ಮಾಡ್ಕೊಂಡಿದ್ವಿ. ಅಟ್ಲೀಸ್ಟ್ ಒಂದು ಇದನ್ನು ಜಾಗ ಕೊಟ್ಟಿಲ್ಲ ಅಂದರೆ ಹೇಗಾಗತ್ತೆ? ಪರ್ಟಿಕ್ಯುಲರ್ ನಿಮ್ಮ ಆಫೀಸರ್ ಸಾಹೇಬರುಗಳು ಸಿದ್ದಾಪುರವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ಬಂದ್ ಮಾಡಬೇಕು. ಹಾಗಾಗಿ ಕುಟ್ಟದಲ್ಲಿ ನೋಟಿಸು ಕೂಡ ಬಂದಿದೆ, ಅದನ್ನು ಕೂಡ ತತ್ಕ್ಷಣದಲ್ಲಿ ಅದನ್ನು ಬಂದ್ ಮಾಡಬೇಕು. ಸೊ ಇಲ್ಲ ಅಂದರೆ ಮತ್ತೆ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಿದರೆ ಮತ್ತೆ ಈಗ ಆಫೀಸ್ ಎಲ್ಲ ಏನಾಗುತ್ತೆ ಗೊತ್ತಾಗ್ತಿಲ್ಲ. ಅರಣ್ಯವಾಸಿಗಳು ಶಾಂತವಾಗಿದ್ದಾರೆ. ನಾವು ಸತತ 34 ವರ್ಷಗಳಿಂದಲೂ ಕೂಡ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ವಿ. ಯಾವುದೇ ದೂರಕ್ಕೆ ಹಂಚಿತ್ತು ನಾವು ಯಾರನ್ನೂ ಕೂಡ ತೊಂದರೆ ಮಾಡಿಲ್ಲ. ಹಾಗಾಗಿ ದಯವಿಟ್ಟು ಸಹಕರಿಸಬೇಕು. ನಿಯೋಗದಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ, ಇನ್ನೋರ್ವ ಜಿಲ್ಲಾ ಸಂಚಾಲಕ ಮಾಬಲೇಶ್ವರ ನಾಯ್ಕ್ ಬೇಡ್ಕಣಿ, ರಾಘವೇಂದ್ರ ಕವಂಚೂರು, ಮಹೇಂದ್ರ ಕತಗಾಲ್, ನಾಗರಾಜ ದೇವಸ್ಥಳಿ, ಮಲ್ಲೇಶಿ ಬಾಳೆಗದ್ದೆ, ಗಣಪತಿ ಟಿ ನಾಯ್ಕ್, ರಫೀಕ್ ಗೌಡಳ್ಳಿ, ನೆಹರು ನಾಯ್ಕ್, ಚಂದ್ರ ಶಾನ್ಬಾಗ್, MR ನಾಯ್ಕ್, ಲಕ್ಷ್ಮಣ್ ನಾಯ್ಕ್, ರೇಣುಕಾ ಆರ್ ನಾಯ್ಕ್, ಗುಲಾಬ್ ಶಿವಾಶ ಉಂಚಳ್ಳಿ, ಅಬ್ದುಲ್ ಮುನಾಫ್, ಶಂಕರ್ M ಕೋಡಿಯಾ, ಬಾಬು ಜೇನು ಮರಾಠಿ, ಗೋವಿಂದ ಗೌಡ, BD ನಾಯ್ಕ್, ಮಂಜುನಾಥ್ ಮರಾಠಿ, ಬಂಕನಾಳ, ತಿಮ್ಮಪ್ಪ ಈರ ನಾಯ್ಕ್, ಆದಿತ್ಯ S ಅಶೋಕ್ ಕಾಂಬ್ಳೆ, ಗಂಗೂಬಾಯಿ ರಜಪೂತ, ಚಂದ್ರ ನಾಯ್ಕ್ ಕನ್ರಾಜಿ, ಶಂಕರ್ ನಾಯ್ಕ್, ಸುಲೋಚನಾ ಕತಗಾಲ್ ಮುಂತಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.